ವಿಜಯಪುರದಲ್ಲಂತೂ ನಾಯಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೊಂದು ರೆಕಾರ್ಡ್ ಅಂತ ಕಾಣಿಸುತ್ತೆ. ಸಾವಿರಾರು ಕೇಸು, ನೂರಾರು ಕೇಸಲ್ಲ, ಸಾವಿರಾರು ಕೇಸು, ಅದೆಷ್ಟು ಸಾವಿರ ಕೇಸು ಅಂತಾನೂ ಕೂಡ ಹೇಳ್ತೀವಿ. ಸುಪ್ರೀಂ ಕೋರ್ಟು ಕೂಡ ಹೇಳಿದೆ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಿ ಅಂತ. ಆದ್ರೂ ಕೂಡ ಇಲ್ಲಿ ಡೋಂಟ್ ಕೇರ್. ನ್ಯೂಸ್ 18 ಕೂಡ ನಿರಂತರವಾಗಿ ವರದಿಯನ್ನ ಮಾಡ್ತಾನೆ ಬರ್ತಾ ಇದೀವಿ. ಆ ಸಂದರ್ಭದಲ್ಲಿ ಮಾತ್ರ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು. ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ. ಅದಾದ್ಮೇಲೆ ಹೆಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ನೋಡಿದ್ರೆ ಏನೂ ಇಲ್ಲ ಅಲ್ಲಿ. ಮೈಗಳ್ಳತನ ವಿಜಯಪುರದ ಉಸ್ತುವಾರಿ ಸಚಿವರು MB ಪಾಟೀಲ್. ಎಲ್ಲಿದ್ದೀರಾ ಸ್ವಾಮಿ ನೀವು? ಪಾಟೀಲ್ರೇ, ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲಿನ ಜನ. ಏನು ಮಾಡ್ತಾ ಇದ್ದೀರಿ ಸಚಿವರೇ ಅಂತ, ಅಧಿಕಾರಿಗಳಿಗೆ ಸೂಚನೆ ಕೊಡಿ ಅಂತ. ಸಚಿವ MB ಪಾಟೀಲ್ರೇ, ನಿಮಗೆ ಇದು ಗೊತ್ತೇ ಆಗಿಲ್ವಾ? ಅಥವಾ ನಿಮಗೆ ಯಾರಿಗೂ ಕಚ್ತಾ ಇಲ್ಲ, ಅಧಿಕಾರಿಗಳಿಗೆ ಯಾರಿಗೂ ಕಚ್ತಾ ಇಲ್ಲ ಅಂತ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಜಿಲ್ಲಾಡಳಿತ ಅಧಿಕಾರಿಗಳು ನಿದ್ರೆ ಮಾಡ್ತಾ ಇದ್ದಾರಾ? ಬೆಚ್ಚಿ ಬೀಳಿಸ್ತಾ ಇದೆ ವಿಜಯಪುರದ ನಾಯಿ ದಾಳಿಯ ಲೆಕ್ಕ. ಹೇಳ್ತೀನಿ, ಆ ಲೆಕ್ಕ ಕೇಳಿದ್ರೆ ನಿಮಗೂ ಕೂಡ ಶಾಕ್ ಆಗುತ್ತೆ. ಒಂದು 1000 ಕೇಸ್ ಇರಬೇಕು, ಒಂದು 2000 ಕೇಸ್ ಇರಬೇಕು ಅಂತ ಅನ್ಕೊಂಡಿರ್ಬೇಕೇನೋ. ಆ 1000 ಕೇಸು 2000 ಕೇಸು ಅನ್ನುವಂಥದ್ದು 15-20 ದಿನದಲ್ಲಿ ದಾಖಲಾಗ್ತಾ ಇದೆ. ಮನೆಯಿಂದ ಹೊರಗೆ ಬರಲಿಕ್ಕೆ ಜೀವ ಭಯ ಕಾಡ್ತಾ ಇದೆ ವಿಜಯಪುರ ನಗರದ ಜನರಿಗೆ, ವಿಜಯಪುರ ಜಿಲ್ಲೆಯ ಜನರಿಗೆ. ಆತಂಕದಲ್ಲೇ ಜನರು ಓಡಾಡುವಂತ ಪರಿಸ್ಥಿತಿ. ಮನೆಯಿಂದ ಹೊರಗೆ ಬರಲಿಕ್ಕೆ ಭಯ. ಅಷ್ಟು ದೊಡ್ಡ ಮಟ್ಟದಲ್ಲಿ ಬೀದಿ ನಾಯಿಗಳ ಹಾವಳಿ ಇದೆ ಅಲ್ಲಿ. ಆತಂಕದಲ್ಲೇ ಜನರು ಓಡಾಡುವಂತ ಪರಿಸ್ಥಿತಿ. ಇದು ವಿಜಯಪುರ ಜಿಲ್ಲೆಯಲ್ಲಿನ ಪರಿಸ್ಥಿತಿ. ಹೊರಗೆ ಬಂದ್ರೆ ಎರಗ್ತಾ ಇರುವಂಥದ್ದು, ಆರ್ತಾ ಇದ್ದಾವೆ ಬೀದಿ ನಾಯಿಗಳು, ಕಚ್ಲಿಕ್ಕೆ ಬರ್ತಾ ಇದ್ದಾವೆ. ಸ್ಪೆಷಲಿ ಚಿಕ್ಕ ಮಕ್ಕಳು ಮತ್ತೆ ದೊಡ್ಡವರು. ನಾಯಿಗಳ ಹಾವಳಿಗೆ ತತ್ತರಿಸಿರುವಂಥದ್ದು ವಿಜಯಪುರ ಜಿಲ್ಲೆ. ಒಂದೇ ವರ್ಷದಲ್ಲಿ, ನಾನು ಹೇಳಿದ್ನಲ್ಲ ಅವಾಗಲೇ, 100 ಕೇಸಲ್ಲ, 1000 ಕೇಸು. ಎಷ್ಟು 1000 ಕೇಸು ಅಂದ್ರೆ ಹತ್ತತ್ರ 28,000 ಕೇಸು. ವಿಜಯಪುರದಲ್ಲಿ ಒಂದೇ ವರ್ಷದಲ್ಲಿ 27,990 ಪ್ರಕರಣ. ಅಂದ್ರೆ ತಿಂಗಳಿಗೆ 3,000 ಪ್ರಕರಣ. ಮಕ್ಕಳು, ವೃದ್ಧರು ಹೊರಗೆ ಬರಲಿಕ್ಕೆ ಭಯ ಪಡ್ತಾ ಇದ್ದಾರೆ. ಮಕ್ಕಳು, ವೃದ್ಧರೇ ಮೇನ್ ಟಾರ್ಗೆಟ್. ಯಾರು ಅಶಕ್ತರಿದ್ದಾರೋ, ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲಿಕ್ಕೆ ಆಗೋದಿಲ್ವೋ ಅಂಥವ್ರನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇರುವಂಥದ್ದು. ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇರುವಂಥದ್ದು ಪ್ರಕರಣಗಳು. ಕ್ರಮ ಕೈಗೊಳ್ಳದ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ಅಧಿಕಾರಿಗಳನ್ನ ಕೇಳಿ ಸಾಕಾಗೋಯ್ತು. ಈಗ ಉಸ್ತುವಾರಿ ಸಚಿವರನ್ನ ಕೇಳುವಂತ ಪರಿಸ್ಥಿತಿ ಬಂದು ನಿಂತಿದೆ. ಲೆಕ್ಕ ಹಾಕೊಳ್ಳಿ. MB ಪಾಟೀಲ್ರೇ, ಏನ್ ಸೊಲ್ಯೂಷನ್ ಕೊಡ್ತೀರಾ? ಏನ್ ಪರಿಹಾರ ಕೊಡ್ತೀರಾ? ಈ ನಾಯಿಗಳು ಅಧಿಕಾರಿಗಳಿಗೆ ಅಥವಾ ನಿಮ್ಮ ಮನೆಯವ್ರಿಗೆ ಯಾರಿಗಾದ್ರೂ ಕಚ್ಚೋರ್ಗೂ ಸುಮ್ಮನೆ ಇರ್ತೀರಾ ಅಂತ ಜನಸಾಮಾನ್ಯರ ಪ್ರಶ್ನೆ. ಜನರಿಗೆ ಕಚ್ತಾ ಇದೆ, ನಿಮ್ಗಳಿಗೆ ಕಚ್ತಾ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಸೈಲೆಂಟ್ ಆಗ್ಬಿಟ್ರಾ ಅಂತ. ಬೀದಿ ನಾಯಿಗಳ ಹಾವಳಿ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿ ಹಲವಾರು ಗಾಯಗಳನ್ನು ಮಾಡಿ ಉದಾಹರಣೆಗಳು ಕೂಡ ಅದಾವೆ. ಇದರಿಂದ ಮಹಿಳೆಯರಿಗೆ ಮತ್ತು ವಯೋವೃದ್ಧರಿಗೆ, ಹಲವಾರು ಜನರಿಗೆ ಈ ಬೀದಿ ನಾಯಿಗಳಿಂದ ವಿಜಯಪುರ ನಗರದಲ್ಲಿ ತೊಂದರೆಯನ್ನು ನೀಡ್ತಾ ಇದ್ದಾವೆ. ಅದು ಮತ್ತು ಪಾರ್ಕ್ಗಳಲ್ಲಿ, ಈಗ ಪಾರ್ಕದಲ್ಲಿ ವಾಕಿಂಗ್ ಹೋಗೋದು ಬೆಳಗಿನ ಜಾವದಲ್ಲಿ ಹಲವಾರು ನಾಯಿಗಳು ಕಚ್ಚಾಡ್ತಾ ಬಂದು ಭಯಭೀತರನ್ನಾಗಿ ಮಾಡ್ತಾ ಇದ್ದಾವೆ. ಮಾನ್ಯ ಮಹಾನಗರ ಪಾಲಿಕೆ ಆಡಳಿತ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಬೀದಿ ನಾಯಿಗಳಿಗೆ ಒಂದು ಕಡಿವಾಣ ಹಾಕಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ತಾಗಿ ಮಾಡದೇ ಇದ್ದರೆ ಉಗ್ರ ಹೋರಾಟವನ್ನು ಕೂಡ ಮಾಡಬೇಕಾಗತ್ತೆ. ದಯಮಾಡಿ ಅದನ್ನು ಮರುಕಳಿಸದ ರೀತಿಯಲ್ಲಿ ಬೀದಿ ನಾಯಿಗಳ ಒಂದು ಅವರ ಸುರಕ್ಷಿತವಾದ ಸ್ಥಳಕ್ಕೆ ತಾವು ರವಾನಿಸಬೇಕು. ಜನರ ಒಂದು ಸುರಕ್ಷತೆ ನಿಮ್ಮ ಆದ್ಯತೆ. ಅದಕ್ಕೆ ದಯಮಾಡಿ ನಾವು ಇಷ್ಟೇ ವಿನಂತಿಯನ್ನು ಮಾಡ್ಕೊಳ್ತೀನಿ. ಒಂದು ಟರಾವ್ ಪಾಸ್ ಮಾಡಬೇಕಾಗಿದೆ. ಈಗ ನಮ್ಮ DC ಅವರು, ಆಯುಕ್ತರು, ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಎಲ್ಲ ನಮ್ಮ MLA ಸಾಹೇಬರು ಎಲ್ಲ ಕೂಡ ಅದೊಂದು ಅದ್ರ ಬಗ್ಗೆ ಒಂದು ಚಿಂತನೆ ಮಾಡಿ ನಡೆಸಿದ್ದಾರೆ. ಅದಕ್ಕೆ ಒಂದು ಡಾಗ್ ಸೆಂಟರ್ ಮಾಡಬೇಕು, ಒಂದು ಜಾಗ ಗುರುತಿಸ ಪಶು ವೈದ್ಯಕೀಯ ಇದರಲ್ಲಿಂದ ಒಂದು ಭೂಮಿಯನ್ನು ಇದು ಮಾಡಿ ಅದು ಒಂದು ಜಿಲ್ಲಾಧಿಕಾರಿಗಳು ಒಂದು ನಮಗೆ ಉಪಯೋಗಿಸ್ಲಿಕ್ಕೆ 1-2 ಎಕರೆ ಕೊಡುವಂಥ ಭರವಸೆ ಮಾಡಿದ್ದಾರೆ. ಅದರ ಸಲುವಾಗಿ ಅದನ್ನು ಆದಷ್ಟು ಬೇಗನೆ ಅದು ಡಾಗ್ ಸೆಂಟರ್ ಮಾಡಬೇಕಂತ ಒಂದು ಉದ್ದೇಶ ಇದೆ. ನಮ್ಮಲ್ಲಿ ಜನವರಿಯಿಂದ ಅಕ್ಟೋಬರ್ವರೆಗೆ 25th ಈ ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ 27,109 ಡೆತ್ ಆಗಿದೆ ಸರ್. ಹಾಗೆ 2 ಡೆತ್ ಡಾಗ್ ಬೈಟ್ ಆಗಿದ್ದಾವೆ. ಎರಡು ಡೆತ್ ಆಗಿದ್ದಾವೆ. ಅದು ಲಾಸ್ಟ್ ಇಯರ್ ನಮ್ಮಲ್ಲಿ 23,409 ಏನಾಗಿದೆ ಸರ್ ಡಾಗ್ ಬೈಟ್ ಸರ್. ಮತ್ತು ಲಾಸ್ಟ್ 23 12,106 ನಿಮಗೆ ಡಾಗ್ ಬೈಟ್ ಆಗಿದ್ದಾವೆ. ಅವೆಲ್ಲ ವ್ಯಾಕ್ಸಿನೇಷನ್ ಇದೆ ನಮ್ಮಲ್ಲಿ. ವ್ಯಾಕ್ಸಿನೇಷನ್ ಮಾಡ್ತಾ ಇರ್ತೀವಿ. ಯಾವುದೇ ವ್ಯಾಕ್ಸಿನ್ ಕೊಡ್ತಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ಗುರುರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ನೋಡ್ತಾ ಇದ್ವಿ ಅಲ್ಲಿನ ಪಾಲಿಕೆ ಮೇಯರು ಅವ್ರದ್ದೆಲ್ಲ
ಸ್ಟೇಟ್ಮೆಂಟ್ಗಳನ್ನ ಇದನ್ನ ಯಾವಾಗ ಮೈಕ್ ಹಿಡಿದ್ರು ಅದೇ ಸ್ಟೇಟ್ಮೆಂಟ್, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ಡಾಕ್ ಸೆಂಟರ್ ಮಾಡ್ತೀವಿ, ಟರಾವ್ ಪಾಸ್ ಮಾಡ್ತೀವಿ. ಇನ್ನು ಎಷ್ಟು ದಿನ ಬೇಕಂತ ಇವ್ರಿಗೆ ಯಾರಿಗೂ ಕಚ್ತಾ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಹಿಂಗ್ ಸೈಲೆಂಟ್ ಆಗಿದ್ದಾರೆ ಹೆಂಗೆ ಇವರು? ಅಂದ್ರೆ ಕಳೆದ 1 ವರ್ಷದ ಅವಧಿಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ನಾಯಿ ಕಡಿತ ಪ್ರಕರಣಗಳು ದಾಖಲೆ ಪ್ರಮಾಣದಲ್ಲಿ ಆಗಿರುವಂತದ್ದು. ಕಳೆದ 3 ವರ್ಷದ ಡಾಟಾವನ್ನ ಗಮನಿಸಿದರೆ 2023ರಲ್ಲಿ ಸುಮಾರು 12,160 ಜನರಿಗೆ ನಾಯಿ ಕಡಿತ ಪ್ರಕರಣ ಆಗಿದ್ವು. 2024ರಲ್ಲಿ ಅದು ಡಬಲ್ ಆಗಿತ್ತು, ಅಂದ್ರೆ ಸುಮಾರು 23,000 ಜನರಿಗೆ ಆಗಿತ್ತು. ಈಗ 2025ರ ಅವಧಿಯಲ್ಲಿ ಅದರ ಮತ್ತೆ ಆ ಅವಧಿಯನ್ನು ಮೀರಿ 27,900 ಅಂದ್ರೆ ಸುಮಾರು 28,000 ಜನರಿಗೆ ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿರುತ್ತದೆ. ಇದು ಕೇವಲ ಆಸ್ಪತ್ರೆಗೆ ಬಂದು ಅಂದ್ರೆ ಚಿಕಿತ್ಸೆ ಪಡೆದಂತವರು, ಅಧಿಕೃತವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಚಿಕಿತ್ಸೆ ಪಡೆದಂತವರ ಅಂಕಿ ಸಂಖ್ಯೆ ಇದು. ಇದನ್ನ ಹೊರತುಪಡಿಸಿ ಅವರು ಬೇರೆ ಕಡೆ ಖಾಸಗಿ ಆಗಿದ್ದಾರೆ ಅಥವಾ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಪಡೆದಿದ್ದಾರೆ ಅಥವಾ ಬೇರೆ ಜಿಲ್ಲೆಗೆ ಹೋಗಿ ಚಿಕಿತ್ಸೆ ಪಡೆದಿದ್ರೆ ಅವರು ಇದರ ಲೆಕ್ಕದಲ್ಲಿಲ್ಲ. ಕೇವಲ ಜಿಲ್ಲೆಯಲ್ಲಿ ಚಿಕಿತ್ಸೆ ಪಡೆದಂತವರೇ ಇಷ್ಟು ಜನ ಇರುವಾಗ ಈ ರೀತಿಯ ಪ್ರಕರಣಗಳು ವಿಜಯಪುರದಲ್ಲಿ ಅತಿ ಹೆಚ್ಚು ಆಗ್ತಿರೋದು ಜನರಿಗೆ ಒಂದು ಆತಂಕ ಇರುವಂತದ್ದು. ಅದರಲ್ಲೂ ಸ್ಲಂ ಪ್ರದೇಶದಲ್ಲಿ ಮತ್ತೆ ಶಾಲಾ ಮಕ್ಕಳು ಎಲ್ಲಿ ನಡೆದುಕೊಂಡು ಹೋಗ್ತಿರುವಂತಹ ಏರಿಯಾಗಳಿವೆ, ಅಂತಲ್ಲಿ ಈ ಪ್ರಕರಣಗಳು ಅತಿ ಹೆಚ್ಚಾಗಿ ಕಂಡು ಬರ್ತಿರುವಂತದ್ದು. ಒಟ್ಟು ಪ್ರಕರಣದಲ್ಲಿ ವಿಜಯಪುರ ನಗರದಲ್ಲೇ ಸುಮಾರು 60% ಪ್ರಕರಣಗಳು ದಾಖಲಾಗಿರುವಂತದ್ದು. ಉಳಿದ 40% ಗ್ರಾಮೀಣ ಭಾಗದ ಬೇರೆ ಬೇರೆ ಕಡೆ ದಾಖಲಾಗಿವೆ. ಈಗಾಗಲೇ ಸುಧಾಮೂರ್ತಿಯವರು ರಾಜ್ಯಸಭಾ ಸದಸ್ಯರು ವಿಜಯಪುರ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡ ಬಳಿಕ ಡಾಗ್ ಸೆಂಟರ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಆದಷ್ಟು ಬೇಗ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಸರ್ಕಾರದ ಕೆಲವು ನಿಯಮಗಳು ಸಹಿತ ಇಲ್ಲಿ ಜನರಿಗೆ ಒಂದು ರೀತಿಯಲ್ಲಿ ಅಡೆತಡೆ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ನಾಯಿಗಳನ್ನ ಕೇವಲ ಸ್ಥಳಾಂತರ ಮಾಡೋದಕ್ಕೆ ಅಂದ್ರೆ ಅವರ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಮತ್ತೆ ಪುನಃ ಅಲ್ಲೇ ಬಿಡಬೇಕು ಅನ್ನೋ ಕಾನೂನು ಇರೋದ್ರಿಂದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೂ ಒಂದು ರೀತಿ ಕಟ್ಟಿ ಹಾಕಿರುವಂತಹ ಪರಿಸ್ಥಿತಿ. ಯಾಕಂದ್ರೆ ನಾಯಿಗಳಿಗೆ ಏನೋ ಹೆಚ್ಚು ಕಡಿಮೆ ಆದ್ರೂ ಸಹಿತ ಅದು ಈ ಪ್ರಾಣಿಗಳ ಹಿಂಸೆ ಅಂತ ಹೇಳಿ ಅದನ್ನು ಸಹಿತ ಕೇಸನ್ನ ಎದುರಿಸುವಂತ ಪರಿಸ್ಥಿತಿ ಅಧಿಕಾರಿಗಳು ಇರುವಂತದ್ದು. ಹಾಗಾಗಿ ಒಂದ್ ಕಡೆ ಜನರನ್ನ ಸೇವೆ ಮಾಡಬೇಕು, ಮತ್ತೊಂದು ಕಡೆ ಪ್ರಾಣಿಗಳನ್ನ ಸೇವೆ ಮಾಡಬೇಕು. ಎರಡೂ ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈಗ ಅಧಿಕಾರಿಗಳು ಇರುವಂತದ್ದು. ಪೃಥ್ವಿರಾಜ್, ಅಲ್ಲ, ಒಂದ್ ಕಡೆ ಜನ ಇಂಪಾರ್ಟೆಂಟ್ ತಾನೇ, ಮೇನ್ ಆಗಿ ನಾಯಿಗಳನ್ನೇನು ಕೊಲ್ಲಿ ಅಂತ ಯಾರು ಹೇಳ್ತಾ ಇಲ್ವಲ್ಲ, ಅಟ್ಲೀಸ್ಟ್ ಬೇಗ ಸೆಂಟರ್ ಮಾಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ರಲ್ಲ. ಇನ್ನು ಎಷ್ಟು ವರ್ಷ ತಗೊಳುತ್ತೆ ಅನ್ನೋದೇ ಈಗ ಇರುವಂತ ಪ್ರಶ್ನೆ. ಯಾಕೆ ಸಚಿವರು ಸ್ಪಂದಿಸ್ತಾ ಇಲ್ಲ? ಅವ್ರ ತಲೆಗೆ ಹೋಗಿಲ್ವಾ ಇದು? ಯಾರು ಗಮನಕ್ಕೆ ತಂದಿಲ್ವಾ? ಅಥವಾ ಗಮನಕ್ಕೆ ಬಂದ್ರು ನಮ್ಗೇನು ಅನ್ನುವಂತ ಕಾರಣಕ್ಕೆ ಸೈಲೆಂಟ್ ಆಗಿದಾರ ರಾಜಕಾರಣ ಮಾಡ್ಕೊಂಡು? ಪೃಥ್ವಿರಾಜ್, ಇತ್ತೀಚೆಗಷ್ಟೇ ಸುಧಾಮೂರ್ತಿ ಅವರು ರಾಜ್ಯಸಭಾ ಸದಸ್ಯರಾದ್ಮೇಲೆ 2 ಕೋಟಿ ವೆಚ್ಚದಲ್ಲಿ ಒಂದು ಡಾಗ್ ಸೆಂಟರ್ನ ಮಾಡುವಂತ ಹೇಳಿದ್ರು. ಅದಕ್ಕೆ ಮಹಾನಗರ ಪಾಲಿಕೆ ಟರಾವನ್ನು ಸಹಿತ ಪಾಸ್ ಮಾಡಿ ಅದನ್ನ ಅನುಮೋದನೆಯನ್ನು ಕೊಟ್ಟಿದೆ. ಜೊತೆಗೆ ಈಗ ಅದು ಶುರು ಆಗಿದೆ, ಕಾರ್ಯಕ್ರಮ ಶುರು ಆಗಿದೆ. ಆದ್ರೆ ನಾಯಿಗಳ ಸ್ಥಳಾಂತರ ಇನ್ನೂ ಆಗ್ತಾ ಇಲ್ಲ. ಕೇವಲ ಈಗ ಜಿಲ್ಲೆಯಲ್ಲಿ ಆಗ್ತಾ ಇರುವಂತದ್ದು ನಾಯಿಗಳ ಶಸ್ತ್ರಚಿಕಿತ್ಸೆ ಮಾತ್ರ. ಅದನ್ನ ನಾಯಿಗಳನ್ನ ತಗೊಂಡು ಹೋಗ್ತಾರೆ, ಅದನ್ನ ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಪುನಃ ಅದನ್ನ ಅಲ್ಲೇ ಬಿಡ್ತಾರೆ. ಅಂದ್ರೆ ಎನಿಮಲ್ ಬರ್ತ್ ಕಂಟ್ರೋಲ್ ಅನ್ನ ಮಾತ್ರ ಮಾಡ್ತಾ ಇರೋದು. ABC ಅಂತ ಏನು ಸಿಸ್ಟಮ್ ಇದೆ ಅದನ್ನ ಮಾತ್ರ ಮಾಡ್ತಿರೋದು. ಕಾನೂನಲ್ಲಿ ಸಹಿತ ಅದೇ ಮಾಡಕ್ ಮಾತ್ರ ಅವಕಾಶ ಇರೋದ್ರಿಂದ ಅದನ್ನ ಮಾತ್ರ ಮಾಡ್ತಿದೆ ಅಂತ ಹೇಳಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾಕಂದ್ರೆ ನಾಯಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ಅವ್ರಿಗೂ ಸಹಿತ ಅವಕಾಶ ಇಲ್ಲ. ಅಂದ್ರೆ ಈ ಡಾಗ್ ಸೆಂಟರ್ನ ಹೊರತುಪಡಿಸಿ ಬೇರೆ ಜನನಿಬಿಡ ಇಲ್ಲ ಇರುವಂತಹ ಪ್ರದೇಶಕ್ಕೆ ಯಾವ್ದಾದ್ರು ಹೋಗಿ ಶಿಫ್ಟ್ ಮಾಡ್ತೇವೆ ಅಂದ್ರೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಒಂದ್ ರೀತಿಯಿಂದ ಕಾನೂನಿನ ಸಮಸ್ಯೆ ಅಧಿಕಾರಿಗಳು ಉಂಟಾದ ಸಹಿತ ಮತ್ತೊಂದು ಕಡೆ ನಿರ್ಲಕ್ಷ್ಯ ಸಹಿತ ಇರುವಂತದ್ದು. ಅಟ್ಲೀಸ್ಟ್ ಈ ತರ ಈ ಹಾರ್ಮ್ಫುಲ್ ಆಗಿ ಏನು ನಾಯಿಗಳು ಇರ್ತವೆ ಅಂಥವುಗಳನ್ನಾದ್ರೂ ಶಿಫ್ಟ್ ಮಾಡುವಂಥದ್ದು, ಅಥವಾ ಜನರು ಈ ನಾನ್ ವೆಜ್ ಅನ್ನ ಈಗ ರಸ್ತೆ ಮೇಲೆ ಎಸೆದೇ ಇರುವಂತಹ ಪ್ರಕರಣಗಳು ಸಹಿತ ಈ ಇದಕ್ಕೆ ಪ್ರಮುಖ ಕಾರಣ ಆಗಿದೆ ಅಂತ ಹೇಳಿ ಆರೋಪ ಕೇಳಿ ಬಂದಿರ್ತದೆ. ಹಾಗಾಗಿ ಎಷ್ಟು ಮಹಾನಗರ ಪಾಲಿಕೆ ಅಧಿಕಾರಿಗಳ ಜವಾಬ್ದಾರಿ ಇದೆಯೋ ಮತ್ತೆ ಸರ್ಕಾರದ ಜವಾಬ್ದಾರಿ ಇದೆಯೋ ಅಷ್ಟೇ ಜನರ ಜವಾಬ್ದಾರಿ ಸಹಿತ ಇರುತ್ತದೆ. ಯಾಕಂದ್ರೆ ನಾಯಿಗಳಿಗೆ ಬೇಕಾಬಿಟ್ಟಿ ಫುಡ್ ಅನ್ನ, ಅದರಲ್ಲೂ ನಾನ್ ವೆಜ್ ಫುಡ್ ಅನ್ನ ಹಾಕ್ತಾ ಇರೋದ್ರಿಂದ ಅವು ಪ್ರವೋಕ್ ಆಗಿ ಈ ರೀತಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಒಂದು ಅಧ್ಯಯನ ಬಂದಿರೋದ್ರಿಂದ ಜನರು ಸಹಿತ ಇದಕ್ಕೆ ಎಷ್ಟು ಸಹಕಾರ ಕೊಡಬೇಕು ಅಷ್ಟು ನಿರೀಕ್ಷಿತ ಪ್ರಮಾಣದಲ್ಲಿ ಸಹಕಾರ ಕೊಡ್ತಾ ಇಲ್ಲ ಅನ್ನೋ ಆರೋಪ ಸಹಿತ ಕೇಳಿ ಬಂದಿರ್ತದೆ. ಹಾಗಾಗಿ ಎರಡೂ ಕಡೆಯಿಂದ ಸಮಸ್ಯೆ ಇರೋದ್ರಿಂದಾಗಿ ಈ ಸಮಸ್ಯೆ ಜಿಲ್ಲೆಯಲ್ಲಿ ಉಂಟಾಗ್ತಿರೋದ್ರಿಂದ ಬಡ ಮಕ್ಕಳು ಅದರಲ್ಲೂ ಶಾಲೆಗೆ ಹೋಗುವಂತ ಮಾತನಾಡ್ತೀನಿ. ಗುರುರಾಜ್, ನಮ್ಮ ಜೊತೆ ಸ್ವತಃ MB ಪಾಟೀಲ್ರು ಉಸ್ತುವಾರಿ ಸಚಿವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ವಿಜಯಪುರ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ವಿಚಾರ ಒಂದು 5-6 ಸಲ ಸುದ್ದಿ ಮಾಡಿದೀವಿ ಸರ್. ಜಾಸ್ತಿ ಆಗ್ತಾನೆ ಹೋಗ್ತಾ ಇದಾವೆ ಪ್ರಕರಣ. ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಅಲ್ಲಿ ಸಾರ್ವಜನಿಕ ಈಗಾಗಲೇ ನೋಡಿ, ಜಿಲ್ಲಾಧಿಕಾರಿಗಳಿಗೆ ನಾನೇ ಖುದ್ದಾಗಿ 2-3 ಬಾರಿ ಮಾತಾಡಿದ್ದೀನಿ. ಲಾಸ್ಟ್ ಟೈಮ್ ಒಬ್ಬ ಹುಡುಗನ್ಗೆ ಇದು ಮಾಡಿ ಪಾಪ ಅವನು ಅಡ್ಮಿಟ್ ಮಾಡಿ ನಾನೇ ಅವ್ನ ಹುಡುಗಂದೆಲ್ಲಾನು ಕೂಡ ಹಾಸ್ಪಿಟಲ್ ಬಿಲ್ಸ್ ಎಲ್ಲಾನು ಕೂಡ ನಾನೇ ಸುಮಾರು ಅದನ್ನೆಲ್ಲಾನು ಬರ್ಸೋದಲ್ಲದೆ ಈಗ ಏನಾಗಿದೆ, ಅಲ್ಲಿ ಕಾರ್ಪೊರೇಷನ್ ಇಂದ ಒಂದು ಸೆಂಟರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ನಡೀತಾ ಇದೆ. ಏನಂದ್ರೆ ವೆರಿ ಸೀರಿಯಸ್ ಆಗಿದ್ದಾರೆ ಅಲ್ಲಿ. ಆಕ್ಚುಲಿ ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ಪ್ರಕರಣಗಳು ದಾಖಲಾಗ್ತಾ ಇರೋದು ವಿಜಯಪುರದಲ್ಲಿ. ಜಸ್ಟ್ 10 ಮಂತ್ಸ್ ಎಲ್ಲ ಕಡೆ ನಮ್ಮ ರಾಜ್ಯ ಅಂದ್ರೆ ಇಡೀ ದೇಶದಲ್ಲೇನೆ ಈ ಪ್ರಾಬ್ಲಮ್ ಇದೆ. ಸುಪ್ರೀಂ ಕೋರ್ಟ್ನು ಕೂಡ ಇದನ್ನ ಗಂಭೀರವಾಗಿ ತಗೊಂಡು ಎಲ್ಲ ಇದು ಮಾಡಿದಾರ. ಅಲ್ಲ, ಹೈಯೆಸ್ಟ್ ಪ್ರಕರಣ ದಾಖಲಾಗ್ತಾ ಇರೋದು 28,000 ಜಸ್ಟ್ 10 ತಿಂಗಳಲ್ಲಿ. ಕರೆಕ್ಟ್. ನಮ್ಮಲ್ಲಿ ಜಾಸ್ತಿ ಇದೆ. ನಮ್ಮ ಕೂಡ ಬಿಜಾಪುರದಲ್ಲಿ ಈಗಾಗಲೇ DC ಅವರು ಖುದ್ದಾಗಿ ಅದನ್ನ ಅದು ಮಾಡ್ತಾ ಇದಾರೆ. ಮತ್ತು ನಾನು ಕೂಡ ಕಾರ್ಪೊರೇಷನ್ ಕಮಿಷನರ್ DC ಅವ್ರಿಗೆ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ನಲ್ಲಿ ಇದ್ದೀನಿ. ಅಲ್ಲ, ಸುಧಾಮೂರ್ತಿ ಅವರು ಭರವಸೆ ಕೊಟ್ಟಿದ್ದಾರೆ ಡಾಗ್ ಸೆಂಟರ್ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ. ಅದೊಂದೇ ಕಾರಣ ಬರ್ತಾ ಇದೆ ಬಿಟ್ರೆ ನಮ್ಮಿಂದ ನಾವೇನ್ ಮಾಡ್ತಾ ಇದ್ವಿ ಅನ್ನುವಂಥದ್ರ ಬಗ್ಗೆ ಯಾವುದೇ ಅಂದ್ರೆ ನಾನು ಹೇಳಿದ್ದೀನಲ್ಲ, ಈಗ ಡೆಪ್ಟಿ ಕಮಿಷನರು ನೀವು ಡೆಪ್ಟಿ ಕಮಿಷನರ್ ಜೊತೆ ಮಾತಾಡಿದ್ರೆ ಹೇಳ್ತಾರೆ ಕ್ಲಿಯರ್ ಆಗಿ ನಿಮ್ಗೆ.
ಈಗ ಡಿ ಸಿ ಅವರು ನಾವು 2-3 ಸಲ ಅದನ್ನ ಚರ್ಚೆ ಮಾಡಿದ್ದೀವಿ, ಕಾರ್ಪೊರೇಷನ್ ಕಮಿಷನರ್ ಚರ್ಚೆ ಮಾಡಿದ್ದೀವಿ. ಅಂದ್ರೆ ಈಗಾಗಲೇ ಒಂದು ಹೊರಗಡೆ ಒಂದೊಂದು ಸೆಂಟರ್ ಮಾಡ್ತಾ ಇದಾರ ಏನ್ರಿ. ಪ್ಲಸ್ ಈಗ ಅದ್ರಕ್ಕಿದ್ದಲ್ಲ ಸೆಂಟರ್ಗಿಂತ ಮೇನ್ ಇಂಪಾರ್ಟೆಂಟ್ ಇರೋದು ವ್ಯಾಕ್ಸಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರನ್ನ ಮತ್ತೆ ಜನಸಂಖ್ಯೆ ಜಾಸ್ತಿ ಆಗದ ಹಾಗೆ ಏನ್ರಿ ಇದು ಮಾಡೋದೇ ಬಹಳ ಇಂಪಾರ್ಟೆಂಟ್. ಈಗ ವ್ಯಾಕ್ಸಿನೇಷನ್ ಎಲ್ಲ ಜಾಸ್ತಿ ಅಲ್ಲಿ ಕಳ್ಸಿಕೊಡ್ಲಾಗಿದೆಯಾ ಸರ್ ವಿಜಯಪುರಕ್ಕೆ? ಇಲ್ಲ ಹೇಳಿದ್ದೀನಿ, ನಾನು ಜಾಸ್ತಿ ಇದು ಮಾಡಿಸಿ ಅಂತ ಹೇಳಿದ್ದೀನಿ, ಅಗ್ರೆಸಿವ್ ಆಗಿ ಹೋಗಂತ ಹೇಳಿದ್ದೀನಿ. ಯಾಕಂದ್ರೆ ಏನಾಗುತ್ತೆ ಅದು ಒಂದೇ ಒಂದು ಹಾದಿ, ಇದು ನಮ್ಮ ಜಿಲ್ಲೆ ಅಲ್ಲ ಇಡೀ ದೇಶದಲ್ಲೇ ಇದು ಮಾಡ್ಬೇಕಂದ್ರೆ ಅದು ಓನ್ಲಿ ಥಿಂಗ್ ಏನಂದ್ರೆ ಅಂದ್ರೆ ಅವತ್ತು ಜನಸಂಖ್ಯೆ ಜಾಸ್ತಿ ಆಗದಾಗೆ ಅವ್ರನ್ನ ಅದು ಮಾಡ್ಬೇಕಾಗಿರೋದು. ಎಷ್ಟೇ ಶೆಲ್ಟರ್ ಕೊಡ್ತೀವಿ ಅಂದ್ರೂ ಕೂಡ ಅಷ್ಟು ನಾಟ್ ದಟ್ ಪ್ರಾಕ್ಟಿಕಲಿ ಈಸಿ ಏನ್ರಿ. ಒಟ್ನಲ್ಲಿ ಬೇಗ ಡಾಕ್ ಸೆಂಟರ್ ಆಗ್ಲಿಕ್ಕೆ ಕ್ರಮ ಕೈಗೊಳ್ಳಕ್ಕೆ ಸೂಚನೆ ಕೊಟ್ಟಿದ್ದೀರಾ? ಡಾಗ್ ಸೆಂಟರ್ ಇದು ಮಾಡ್ತಾ ಇದಾರೆ, ಅದನ್ನ ಮಾಡ್ತಾ ಇದಾರೆ. ಬಟ್ ದಟ್ ನಾಟ್ ದ ಸೊಲ್ಯೂಷನ್ ನನ್ನ ಪ್ರಕಾರ. ನಂದು ವೈಯಕ್ತಿಕವಾಗಿ ಐ ಡೋಂಟ್ ಬಿಲೀವ್ ಇನ್ ಡಾಗ್ ಸೆಂಟರ್. ಅವ್ರನ್ನ ನೀವು ಇದು ಹೆಚ್ಚಿಗೆ ಆಗುತ್ತೆ ಸಂತಾನ ಇದು ಆಗುವಂಥದ್ದು ನಾಟ್ ಓನ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲ, ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದಲ್ಲೇ ಅದು ಮೊದಲು ಪ್ರಯಾರಿಟಿ ಅದು ಆಗಬೇಕು. ಲಾಂಗ್ ವಿತ್ ದ ಡಾಗ್ ಸೆಂಟರ್ಸ್ ಮಾಡಲಿ, ಡಾಗ್ ಸೆಂಟರ್ಸ್ ಮಾಡೋದು ತಪ್ಪಿಲ್ಲ. ಬಟ್ ಹೇಳ್ತೀನಿ ದಟ್ ಇಸ್ ದ ಓನ್ಲಿ ಥಿಂಗ್ ಸೊಲ್ಯೂಷನ್ ಅವೈಲೇಬಲ್ ಇನ್ ಥ್ರೂಔಟ್ ದ ವರ್ಲ್ಡ್. ಓಕೆ, ಧನ್ಯವಾದ. ಓಕೆ, ನಾನು ಡಿ ಸಿ ಕೂಡ ಮಾತಾಡಿದ್ದೀನಿ, ಡಿ ಸಿ ಜೊತೆ 2-3 ಸಲ ಮಾತಾಡಿದ್ದೀವಿ, ನಾವು ಡಿಸ್ಕಷನ್ ಮಾಡಿದ್ದೀವಿ. ಡೆಪ್ಟಿ ಕಮಿಷನರ್ ಮಾತಾಡಿದ್ರೆ ಇಲ್ಲಿ ಅಪ್ಡೇಟಿವ್ ಮಾತಾಡ್ತಾರೆ. ಓಕೆ, ಧನ್ಯವಾದ ಎಂ ಬಿ ಪಾಟೀಲ್ರೆ, ನ್ಯೂಸ್ 18 ಜೊತೆ